ದುಬೈನಲ್ಲಿ ಪಾರ್ಕಿಂಗ್. ದುಬೈನಲ್ಲಿ ವೆಹಿಕಲ್ಸ್ನ ಎಲ್ಲಂದ್ರೆ ಅಲ್ಲಿ ನಿಲ್ಸಂಗಿಲ್ಲ. ನಿಲ್ಸಿದ್ರೆ ನಿಮ್ಮ ಕತೆ ಮುಗೀತು ಅಂತಾನೆ ಅರ್ಥ. ಯಾಕಂದ್ರೆ ಬರೋ ಸಂಬಳ ಫೈನ್ಸ್ ಕಟ್ಟಕ್ಕೆ ಸಾಕಾಗಲ್ಲ, ಆ ಥರ ಇರುತ್ತೆ ಇಲ್ಲಿ ಫೈನ್ಸ್. ನೋಡಿ, ಎಲ್ಲ ಕಡೆ ಈ ಥರದ ಮಿಷಿನ್ಸ್ ಇರುತ್ತೆ. ಮಿಷಿನ್ಸ್ ಹತ್ರ ಹೋಗಿ ನಾವು ಜಸ್ಟ್ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡಬೇಕು. ಸ್ಟಾರ್ಟ್ ಆದಮೇಲೆ ನಮಗೆ ವೆಹಿಕಲ್ ನಂಬರ್ ಕೇಳುತ್ತೆ. ವೆಹಿಕಲ್ ನಂಬರನ್ನು ಎಂಟ್ರಿ ಮಾಡಬೇಕು. ವೆಹಿಕಲ್ ನಂಬರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇಲ್ಲಿ ಡ್ಯೂರೇಷನ್ ಕೇಳುತ್ತೆ. ಡ್ಯೂರೇಷನ್ ಹಾಫ್ ಆನ್ ಅವರಿಂದ 8 ಅವರ್ಸ್ ತನಕ ಇರುತ್ತೆ. ಇಲ್ಲಿ 1 ಅವರ್ಗೆ ನಾನು ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ 88 ರೂಪಾಯಿ 1 ಅವರ್ಗೆ ಬೀಳುತ್ತೆ ನಮಗೆ ಚಾರ್ಜ್. ನಮ್ಮ ಹತ್ರ ಕಾಯಿನ್ಸ್ ಇದ್ರೆ ಕಾಯಿನ್ಸ್ ಮುಖಾಂತರ ತಗೋಬೋದು, ಇಲ್ಲ ನೂಲ್ ಕಾರ್ಡ್ ಅಂತ ಇರುತ್ತೆ, ನೂಲ್ ಕಾರ್ಡ್ ಮುಖಾಂತರ ಕೂಡ ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲಿ, ಹಾಸ್ಪಿಟಲ್ಸ್ ಹತ್ರ, ಮೆಟ್ರೋ ಸ್ಟೇಷನ್ ಹತ್ರ ಎಲ್ಲ ಕಡೆ ಕೂಡ ಪಾರ್ಕಿಂಗ್ ಫೆಸಿಲಿಟಿ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಗೌರ್ಮೆಂಟ್ ಪಾರ್ಕಿಂಗ್ ಅಂದ್ರೆ ರೋಡ್ ಪಕ್ಕದಲ್ಲಿ ಇರೋದೆಲ್ಲ ಗೌರ್ಮೆಂಟ್ ಪಾರ್ಕಿಂಗು, ಅದಲ್ಲದೆ ಪ್ರೈವೇಟ್ ಪಾರ್ಕಿಂಗ್ ಅಂತ ಕೂಡ ಇದೆ. ಅವರ ಮನೆಗಳ ಹತ್ರ ಪಾರ್ಕಿಂಗ್ ಅವೈಲೇಬಿಲಿಟಿ ಇಲ್ಲದೆ ಇರೋರು ಪ್ರೈವೇಟ್ ಪಾರ್ಕಿಂಗ್ ಅನ್ನ ಚೂಸ್ ಮಾಡ್ಕೊತಾರೆ.